ಬಹಳ ಹರಟೆ ಹೊಡೆದರೆ, ಲೌಕಿಕ ಕಥೆಗಳನ್ನ ಕೇಳಿದರೆ, ಯಾವುದೋ ಚಲನಚಿತ್ರದ ಕಥೆಗಳೋ ಬೇರೆ ಬೇರೆ ಕಾದಂಬರಿಗಳೋ ಕಾಲ್ಪನಿಕ ಕಥೆಗಳೋ ಅವುಗಳನ್ನೇ ಕೇಳೋದು, ಅವುಗಳನ್ನೇ ಹೇಳೋದು, ಅಂಥವುಗಳನ್ನ ಕೇಳಿದರೆ ಏನಾಗತ್ತೆ ಅಂತ ಭಾಗವತ ಎಚ್ಚರ ಕೊಡ್ತದೆ. ಯಾಸ್ತು ಶ್ರುತಾಹ, ಎಲ್ಲರೂ ಬಹಳ ಎಚ್ಚರದಿಂದ ಕೇಳಿ. ಯಾಸ್ತು ಶ್ರುತಾಹ ಹತ ಭಗೈಹಿ ನೃವಿರಾತ್ತ ವೀರ್ಯಾಹ. ಬೇರೆ ಕಥೆಗಳನ್ನ ಕೇಳಿದರೆ ನೀವೇನು ದಾನ ಮಾಡಿರ್ತೀರಿ, ಧರ್ಮ ಮಾಡಿರ್ತೀರಿ, ಯಾತ್ರಾ ಮಾಡಿರ್ತೀರಿ, ಸೇವಾ ಮಾಡಿರ್ತೀರಿ, ಜಪ ಮಾಡಿರ್ತೀರಿ, ಅದರಿಂದ ಏನು ಪುಣ್ಯ ಬಂದಿರ್ತದೆ, ವೀರ್ಯ ಬಂದಿರ್ತದೆ, ಅದೆಲ್ಲವನ್ನೂ ಅದು ಸೆಳೆದುಕೊಂಡು ಬಿಡ್ತದೆ ಅಂತ. ಆತ್ತವೀರ್ಯಾಹ, ಸಕ್ ಮಾಡಿಬಿಡ್ತದೆ, ಸೆಳೆದುಕೊಳ್ತದೆ ಆ ದುಷ್ಟ ಕಥೆಗಳು. ಅದಿರ್ಲಿ ಬಿಡ್ರಿ, ಆ ಕಥೆಗಳು ಎಷ್ಟು ಚೆನ್ನಾಗಿರ್ತಾವಲ್ಲ. ನಮ್ಮ ಪುಣ್ಯ ಹೋದ್ರೂ ಅಡ್ಡಿ ಇಲ್ಲ, ನಾವು ಬಿಡೋದಿಲ್ಲ ಅಂದ್ರೆ ಬರೇ ಪುಣ್ಯ ಹೋಗೋದಲ್ಲ. ತಾಸ್ತಾನ್ ಕ್ಷಿಪಂತಿ ಅಶರಣೇಶು ತಮಸ್ಸು ಹಂತ. ಕೊನೆಗೆ ಅದು ನರಕದಲ್ಲಿ, ತಮಸ್ಸಿನಲ್ಲಿ ನಿಮ್ಮನ್ನು ಹಾಕ್ತದೆ. ಏನು ಸುಖ ಅನುಭವಿಸ್ತೀರ ಆಮೇಲೆ? ದುಃಖವೇ ದುಃಖ, ಅಲ್ಲಿ ಇನ್ನೇನೂ ಇರೋದಿಲ್ಲ. ಇಷ್ಟು ಘೋರ ಇದೆ. ಭಗವತ್ ಕಥೆಗಳನ್ನು ಬಿಟ್ಟು ಇತರ ಕಥೆಗಳಲ್ಲಿ ಆಸಕ್ತಿಯನ್ನು ವಹಿಸಿದರೆ ಆಗುವ ಅನರ್ಥವನ್ನ ಅಷ್ಟು ಪ್ರಚಂಡವಾಗಿ ಶ್ರೀಮದ್ಭಾಗವತ ಹೇಳಿದೆ.